ನೀವು ಊಟ ಮಾಡಿ. ಅಯ್ಯೋ ದೇವ್ರೆ, ನಿನ್ನೆ ರಾತ್ರಿ ಏನೋ ಕಳೆದ್ಬಿಟ್ಟೆ. ಆದರೆ ಈ ಮನೆಯಲ್ಲಿ ಏಜೆ ಯಾವಾಗ ಬರ್ತಾರೋ ಅನ್ನೋ ಭಯ, ಆ ಡಬ್ಬ ನನ್ನ ಮಗ ದೇವ್ ಯಾವಾಗ ಬರ್ತಾನೋ ಅನ್ನೋ ಭಯ. ಅಜ್ಜಿ ಸಂತಾನ ಅಂದ ತಕ್ಷಣ ಏಜಿ ಹೂ ಅಂತ ತಲೆ ಆಡ್ಸಿದ್ ನೋಡು. ಜೀವ ಹೋಗುತ್ತೆ ಅನ್ನೋ ಭಯದಲ್ಲಿದ್ರೆ ಜೀವನಾನೇ ಮುಗಿಸೋ ಥರ ಮಾಡ್ತಿದ್ಯಲ್ಲಪ್ಪ. ನಾನೇನ್ ಮಾಡ್ಲಿ ದೇವ್ರೆ? ಅಯ್ಯೋ ದೇವ್ರೆ, ನನ್ನ ಲೈಫು ಸ್ಟ್ರೇಟ್ ಹೈವೇ ಥರ ಇದ್ರೆ ಚೆನ್ನಾಗಿರ್ತಿತ್ತು. ಯಾವಾಗ ಬೇಕಾದ್ರೂ ಹೋಗ್ಬೋದಿತ್ತು, ಯಾವಾಗ ಬೇಕಾದ್ರೂ ಬರ್ಬೋದಿತ್ತು. ಇದೊಂಥರ ಸರ್ಕಲ್ ಥರ ಆಗೋಗಿದೆ. ಯಾರು ಯಾವಾಗ ಬರ್ತಾರೋ, ಎಲ್ಲಿಂದ ಬರ್ತಾರೋ ಒಂದು ಗೊತ್ತಾಗಲ್ಲ. ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ನೀನ್ ಇಲ್ಲೇನ್ ಮಾಡ್ತಿದ್ಯೋ ಪಾಪಿ? ಲೀಲಾ, ಕೈಗೆ ಸಿಗ್ತಾ ಇಲ್ಲ ನೀನು. ಏಜೆ ಕರ್ಕೊಂಡೋಗಿದ್ ಫೋರ್ಸ್ ನೋಡಿದ್ರೆ ನೀನು ಮತ್ತೆ ಬರ್ತೀಯ ಅಂತಾನೆ ನಾನು ನಂಬ್ತಾ ಇರ್ಲಿಲ್ಲ. ಇರ್ಲಿ ಬಿಡು, ಈಗ ತಾನೆ ಸ್ಟೇಟಸ್ ಅಲ್ಲಿ ಮಿಸ್ ಯು ಲೀಲಾ ಅಂತ ಈಗ ತಾನೆ ಅಪ್ಲೋಡ್ ಮಾಡೋಣ ಅಂತಿದ್ದೆ. ಆದ್ರೆ ಏಜೆ ನೋಡಿದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತಲ್ಲ, ಅದಕ್ಕೆ ಸ್ಟೇಟಸ್ ಅಪ್ಲೋಡ್ ಮಾಡಿಲ್ಲ. ಹೆದರ್ಕೋಬೇಡ ಲೀಲಾ, ಇನ್ನು ಹೆದರ್ಕೊಳ್ಳೋದಕ್ಕೆ ಟೈಮ್ ಇದೆ. ನಾನೇನ್ ದಡ್ಡನ್ ಮಗ ಅಲ್ಲ, ಎಲ್ರು ಮಲ್ಗೋಕಿನ ಮುಂಚೆನೆ ಬರೋದಕ್ಕೆ. ಎಲ್ರು ಮಲಗಿದ ಮೇಲೆ ನೀನಿರೋ ಜಾಗಕ್ಕೆ ಬರ್ತೀನಿ. ನಿನ್ನ ಪಕ್ಕಾನೇ ಬರ್ತೀನಿ. ಹಾಗೆ ಹೇಗೆ ನಾಚ್ಕೋಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಾ ಇರೋ. I'll be back soon. Bye, darling. ನೀನಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ಅಯ್ಯೋ ದೇವ್ರೆ, ಆ ಕಡೆ ನೋಡಿದ್ರೆ ಹುಲಿ, ಈ ಕಡೆ ನೋಡಿದ್ರೆ ನರಿ. ರಾತ್ರಿ ಬೇರೆ ಬರ್ತೀನಿ ಎಂದಿದ್ದಾನೆ. ಇವನ್ ಕಾಲಿಗೆ ಕರಿ ನಾಗರ ಹಾವು ಕಚ್ಚ, ಇವನು ಕಾರ್ಪೊರೇಷನ್ ತೊಟ್ಟಿಯಲ್ಲಿ ಬಿದ್ದು ಸತ್ತು ಹೋಗ. ಅಯ್ಯೋ ದೇವ್ರೆ, ನಾನು ಏನ್ ಮಾಡ್ಲಿ? ಯಾರ ಹತ್ರ ಹೋಗ್ಲಿ? ಅದಕ್ಕೆಲ್ಲ ಅದೊಂದೇ ಸೊಲ್ಯೂಷನ್. ನಾನು ಈಗಲೇ ಹೋಗ್ತೀನಿ. ರಾಮ್ಲೀಲಾ ಮಧ್ಯೆ ಏನೋ ನಡೀತಾ ಇದೆ. ಅದು ನಾಚಿಕೆನೋ ಭಯನೋ ಅಥವಾ ಇನ್ನೇನಾದ್ರೂ ಕಾರಣನೋ ಗೊತ್ತಾಗ್ತಾ ಇಲ್ಲ. ಆದರೆ ಅವ್ರಿಗೆ ಗೊತ್ತಾಗ್ದ ಹಾಗೆ ಅವರಿಬ್ಬರ ಮಧ್ಯೆ ಏನೋ ಒಂದು ಹೊಸತನ ಮೂಡ್ತಾ ಇದೆ. ಅದಂತೂ ಸತ್ಯ. ಭಗವಂತ, ಅವರಿಬ್ರು ಯಾವಾಗಲೂ ಹೀಗೆ ಅನ್ಯೋನ್ಯವಾಗಿದ್ದು ಆದಷ್ಟು ಬೇಗ ಅವ್ರಿಗೊಂದು ಮಗು ಆಗ್ಬಿಟ್ರೆ ಸಾಕಪ್ಪ, ಅಷ್ಟೇ ನನ್ನ ಆಸೆ. ಅಜ್ಜಿ, ಹೇ ಯಾರೋ ಅದು? ಇಷ್ಟೊತ್ತಲ್ಲಿ ರಗ್ಮಾರವನ್ನ ಕರೆಸಿದ್ದೀನ ನಾನು? ಅಜ್ಜಿ, ನಾನು ಲೀಲಾ. ಏನೇ ಏನಿದ್ ನಿನ್ನ ಅವತಾರ? ಅವತಾರ ಅಲ್ಲ, ಎಲ್ಲ ನನ್ ಗ್ರಾಚಾರ. ಅದೇನು ಅಂತ ಹೇಳು. ಅಜ್ಜಿ, ತುಂಬಾ ಭಯ ಆಗ್ತಿದೆ. ಅದಕ್ಕೆ ನಾನು ನಿಮ್ ಜೊತೆನೆ ಮಲ್ಕೋತೀನಿ. ಅಯ್ಯೋ ಅಷ್ಟೇನಾ? ಬಾಮ್ಮ ನನ್ನ ಪಕ್ಕ ಮಲ್ಕೋ. ನಾನು ನಿನ್ನ ತಲೆ ಸವರ್ತಾ ಜೋಗಳ ಹಾಡ್ತಾ ತಟ್ಟಿ ತಟ್ಟಿ ಮಲಗಿಸ್ತೀನಿ. ಹಾಗಂತ ನಾ ಹೇಳೋದಿಲ್ಲ. ಏನಜ್ಜಿ ನೀವು ಅಂಬರೀಷ್ ತರ ಇದ್ದವರು ಇದಕ್ಕಿದ್ದಾಗೆ ಅಂಬರೀಷ್ ಪುರಿ ತರ ಆಡ್ತಿದ್ದೀರಾ? ಮತ್ತಿನ್ನೇನೆ ಭಯನಂತೆ ಭಯ. ಮುಂದಿನ ವರ್ಷ ನಿಮ್ಮಿಬ್ಬರ ಕೈಲಿ ತೊಟ್ಲು ಕಟ್ಟಿಸ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಅಂತಂದ್ರಲ್ಲಿ ನನ್ನ ಪಕ್ಕ ಬಂದು ಮಲ್ಕೋತಾಳಂತೆ. ಕೋಪ ಬರಲ್ವಾ ನಂಗೆ? ಪ್ಲೀಸ್ ಅಜ್ಜಿ, ಇವತ್ತು ಒಂದೇ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂಗೆ ತುಂಬಾ ಭಯ ಆಗ್ತಿದೆ.
ಇಲ್ಲಿ ನೋಡಿ ನನ್ನ ಮುಖ. ನನ್ನ ಮುಖ ನೋಡಿದ್ರೆ ಪಾಪು ತರ ಅಂತ ಅನ್ಸ್ತಿಲ್ವಾ ನಿಮ್ಗೆ? ಪಾಪು ತರ ಅಲ್ಲ, ಪಾಪು ಅಮ್ಮನ್ ತರ ಕಾಣಿಸ್ತಾ ಇದೀಯ. ಅಜ್ಜಿ ಭಯನಂತೆ ಭಯ. ಊರ್ ಕಾಯೋ ದೊರೆ ತರ ಪಕ್ಕದಲ್ಲಿ ನನ್ ಮಗ ಇರೋವಾಗ ನಿನ್ಗೆಂತದೇ ಭಯ? ಅವ್ರದೇ ಭಯ ಅಲ್ವಾ? ಹೋಗು ಹೋಗ, ಅವನ ಜೊತೆಲೆ ಮಲ್ಕೋ ಹೋಗು. ಅಜ್ಜಿ ಅಲ್ಲಿ ಮಲ್ಕೊಂಡ್ರೆ ನಂಗೆ ಕೆಟ್ಟ ಕನ್ಸು ಬರುತ್ತೆ. ಯಾರೋ ನನ್ನ ತಳ್ಳೋ ಹಾಗೆ, ಕುತ್ಕೆ ಹಿಚ್ಕೋ ಹಾಗೆ. ನಂಗೆ ತುಂಬಾ ಭಯ ಆಗುತ್ತೆ ಅಜ್ಜಿ, ಅದಕ್ಕೆ ಇಲ್ಲಿ ಮಲ್ಕೊಳಕ್ ಬಂದೆ. ಅಯ್ಯೋ ಹುಚ್ಚುಳ್ಗಿ, ಇಷ್ಟಕ್ಕೆಲ್ಲ ಹೆದರ್ಕೋತಾರ? ಇಲ್ಲಿ ಬಾಯಿಲಿ. ನೀನು ಏನ್ ಮಾಡು ಅಂದ್ರೆ ಕಣ್ ಮುಚ್ಕೊಂಡ್ಬಿಟ್ಟು ಗಟ್ಟಿಯಾಗಿ ರಾಮನ್ ಅಪ್ಕೊಂಡ್ಬಿಡು. ಅವಾಗೆಲ್ಲ ಭಯನೂ ತಾನೇ ಹಾರೋಗುತ್ತೆ. ಅಜ್ಜಿ ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ಇವತ್ತು ಒಂದಿನ ಇಲ್ಲಿ ಮಲ್ಕೊಳಕ್ ಅವಕಾಶ ಮಾಡ್ಕೊಡಿ ಪ್ಲೀಸ್ ಅಜ್ಜಿ. ಏನು ಎಮೋಷನಲ್ ಬ್ಲ್ಯಾಕ್ ಮೇಲಾ? ಅದೇನೇ ಆಗಿರ್ಲಿ, ನಾನ್ ಮಾತ್ರ ನಿನ್ನ ಇಲ್ಲಿ ಮಲ್ಕೊಳಕ್ ಬಿಡೋದಿಲ್ಲ. ಅಜ್ಜಿ ಬಾ, ಸುಮ್ನೆ ನನ್ ಮಗನ್ ಪಕ್ಕ ಮಲ್ಕೋ. ಅದೇನ್ ಕನಸು ಬೀಳತ್ತೋ, ಅದೇನ್ ಭಯ ಆಗುತ್ತೋ ನಾನು ನೋಡ್ತೀನಿ. ಬಾ ಸುಮ್ನೆ, ಏನು ಮಾತಾಡ್ಬೇಡ. ಅಜ್ಜಿ ತಗೋ ಅಂದೆ, ತಗೋ ದಿಂಬು ಬೆಡ್ಶೀಟ್ ತಗೋ, ನಡಿ. ಅದೇನ್ ಭಯ ಆಗುತ್ತೋ ನಾನು ನೋಡೇ ಬಿಡ್ತೀನಿ. ಬಾ ಸುಮ್ನೆ. ರಾಮ್, ಇಷ್ಟೊತ್ತಾದ್ರೂ ಮಲಗದೆ ಏನ್ ಮಾಡ್ತಾ ಇದೀಯಾ? ಈ ಪ್ರಶ್ನೆ ಕೇಳ್ಬೇಕಾಗಿರೋದು ನನ್ನನ್ನಲ್ಲ, ಅದೇ ಅವರನ್ನ. ಬಾಮಲಿಲ್ಲ, ಯಾಕೆ ಹೆದರ್ಕೋತಿದೀಯಾ? ಏನಕ್ಕ ಕಮೆಂಟ್ ಮಾಡಿ ರಿಪ್ಲೈ ತಗೊಳ್ಳೋಣ ಅಂತ ಬಂದ್ರೆ ಲೈವ್ ವಿಡಿಯೋನೇ ನೋಡೋ ಹಾಗಾಗ್ತಿದೆ. ಅಕ್ಕ, ನಾನು ಬರ್ಕೊಂಡೆ ಅವರಿಬ್ರು ಮಧ್ಯ ಏನೋ ಇದೆ ಅಂತ. ನೀವು ಇಲ್ಲ ಇಲ್ಲ ಅಂತ ವಾದ ಮಾಡಿದ್ರಿ. ಈಗ ನೋಡಿ, ರಘು ದಿಂಬು ಸಮೇತ AJ ರೂಮ್ಗೆ